ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಇಂದಿನ ತರಗತಿಯಲ್ಲಿ ಪರಿವರ್ತಿನಿ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ. ಇದರಿಂದ ನಿಮಗೆ ಪರಿವರ್ತಿನಿ ಷಟ್ಪದಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತದೆ. ಫ್ರೆಂಡ್ಸ್, ಪರಿವರ್ತಿನಿ ಷಟ್ಪದಿಯು ಸಹ ತನ್ನದೇ ಆದಂತಹ ನಿಯಮಗಳನ್ನು ಹೊಂದಿರುತ್ತೆ. ಹಾಗಿದ್ರೆ ಅದು ಯಾವ ಯಾವ ನಿಯಮಗಳನ್ನು ಹೊಂದಿರುತ್ತೆ ಅನ್ನೋ ಹಾಗಿದ್ರೆ ಪರಿವರ್ತಿನಿ ಷಟ್ಪದಿಯು 6 ಸಾಲಿನ ಪದ್ಯವಾಗಿದ್ದು ಇದರಲ್ಲಿ 1, 2, 4, 5ನೆಯ ಸಾಲುಗಳು ಒಂದು ಸಮವಾಗಿರುತ್ತದೆ. ಈ ಸಾಲುಗಳು 4 ಮಾತ್ರೆಯ 4 ಗಣಗಳಿಂದ ಕೂಡಿರುತ್ತದೆ. 3 ಮತ್ತು 6ನೆಯ ಸಾಲುಗಳು ಒಂದು ಸಮವಾಗಿದ್ದು 4 ಮಾತ್ರೆಯ 6 ಗಣಗಳಿಂದಲೂ ಮೇಲೊಂದು ಗುರುವಿನಿಂದಲೂ ಕೂಡಿರುತ್ತದೆ. ಈ ಪದ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ಲಘು ಗುರು ಲಘು ಗಮನಿಸ್ತಾ ಇದ್ದೀರಲ್ವಾ? ಈ ರೀತಿ ಇರುವಂತಹ ಗಣವು ಎಲ್ಲಿಯೂ ಬರಕೂಡದು. ವೆರಿ ಇಂಪಾರ್ಟೆಂಟ್ ಪರಿವರ್ತಿನಿ ಷಟ್ಪದಿಯ ಪ್ರಸ್ತಾರ. ಈಗಾಗಲೇ ನಾನು ತಿಳಿಸಿರುವಂತೆ ಪರಿವರ್ತಿನಿ ಷಟ್ಪದಿಯ ನಿಯಮದಂತೆ ಪರಿವರ್ತಿನಿ ಷಟ್ಪದಿಯು 4 ನಾವು ಗಣ ವಿಭಾಗವನ್ನು ಮಾಡ್ತೀವಿ. ಮತ್ತೆ ಮೊದಲನೇ ಸಾಲು, 2ನೇ ಸಾಲು, 4ನೇ ಸಾಲು, 5ನೆಯ ಸಾಲುಗಳು ಒಟ್ಟು 16 ಇರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂದರೆ ಈ 1, 2, 4, 5ನೆಯ ಸಾಲುಗಳು ಸಮವಾಗಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗೆಯೇ 3 ಮತ್ತು 6ನೆಯ ಸಾಲು ಇದೆಯಲ್ಲ, ಇದು 26 ಗಣಗಳನ್ನು ಹೊಂದಿದ್ದು ಇವೆರಡೂ ಸಹ ಪರಸ್ಪರ ಸಮವಾಗಿ ಇರೋದನ್ನ ನಾವು ನೋಡ್ತೀವಿ. ಹಾಗಿದ್ರೆ ಒಟ್ಟಾರೆ ಪರಿವರ್ತಿನಿ ಷಟ್ಪದಿಯು ಎಷ್ಟು ಗಣಗಳನ್ನು ಹೊಂದಿರುತ್ತೆ ಅಂದರೆ 116 ಗಣಗಳನ್ನು ಅದು ಹೊಂದಿರುತ್ತೆ. ಇದನ್ನು ನೀವು ಎಕ್ಸಾಮಲ್ಲಿ ಮೈಂಡ್ ಮ್ಯಾಪ್ ಆಗಿ ತಗೊಂಡು ಹೋದರೆ ನಿಮಗೆ ಈಸಿಯಾಗಿ ಇದನ್ನು ಪ್ರಸ್ತಾರವನ್ನು ಹಾಕೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಈಗ ಪರಿವರ್ತಿನಿ ಷಟ್ಪದಿಗೆ ಪ್ರಸ್ತಾರ ಹಾಕುವುದನ್ನು ಕಲಿಯೋಣ. ಇಲ್ಲಿ ಗಮನಿಸಿ, ದು, ರಿ, ತ, ವ ಅನುಸ್ವಾರ ಇದೆ, ಗುರುವಾಯ್ತು, ಲಘು 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 ಲಘು. ಇಲ್ಲಿ ಗಮನಿಸ್ಕೊಳ್ಳಿ, ಪೊಲಂ ಅಂತ ಇದೆ ಅಂತ 2 ಅಕ್ಷರಗಳನ್ನ ಸೇರಿಸ್ಕೋಬೇಡಿ, ತಪ್ಪಾಗತ್ತೆ. ಪೋ ಅಂತ ಹೇಳಿದ್ರೆ ಇದು ಲಘುವಾಯಿತು, ಲಂ ಅನುಸ್ವಾರ ಆಗಿರೋದ್ರಿಂದ ಗುರು ಬರುತ್ತೆ, ಲಘು ಲಘು. ಈಗ ನಾನು ಹೇಳ್ದ ಹಾಗೆ ಪರಿವರ್ತಿನಿ ಷಟ್ಪದಿ ಅಂತ ಹೇಳಿದ್ರೆ 4ಕ್ಕೆ ನಾವು ಗಣ ವಿಭಾಗವನ್ನು ಮಾಡಬೇಕಾಗಿರೋದ್ರಿಂದ 4ಕ್ಕೆ ಈಗ ಗಣ ವಿಭಾಗವನ್ನು ಮಾಡೋಣ. 1, 2, 3, 4, 2, 3, 4, 3, 1, 4, 4 ಸರಿ ಬಂದಿದೆ ಅಲ್ವಾ? ಈಗ ಸಂಖ್ಯೆಯಿಂದ 4 ಅಂತ ಮೇಲೆ ನಾವು ಬರಿಬೇಕಾಗತ್ತೆ. 4 4 8, 8 4 12, 12 4 16 ಬಂತು. ಇದನ್ನು ಇಲ್ಲಿ ಬರ್ಕೊಳ್ಳಿ. ಹಾಗೆಯೇ ಪ, ರಿ, ಕ, ಲಿ, ಸಿ, ದವನ, ದೋ ಅಂತ ಇದೆ ದೀರ್ಘ, ಹ, ಳ, ಮ. ನೋಡಿ, ಇದು ಒತ್ತಕ್ಷರದ ಇಂದಿನ ಅಕ್ಷರ ಅಂತ ಭಾವಿಸ್ಬೇಡಿ. ನೃ ಅಂದರೆ ರು ಅಂತ ಅರ್ಥ. ಸೊ ಹಾಗಾಗಿ ನಾವಿಲ್ಲಿ ಏನು ಬರಿಬೇಕು, ಲಘು ಅಂತಲೇ ನಾವು ಇದನ್ನು ತಗೊಳ್ತೀವಿ. ಇದು ಗುರುವಾಗತ್ತೆ. 4 4 4 4 ಬಂತಾ? ಮೇಲೆ ಏನು ಬರಿಬೇಕು, ಅಂಕಿಗಳಿಂದ 4 4 ಅಂತ ಬರೀತೀರಾ. ನಾವು ಒಟ್ಟು ತಗೊಂಡಾಗ ಗಣಗಳು ಎಷ್ಟು ಬರುತ್ತೆ, 16 ಬರುತ್ತೆ. ಅದೇ ರೀತಿಯೇ ಇಲ್ಲಿ ಗಮನಿಸ್ಕೊಳ್ಳಿ, ಪರಿ ಕಾ ಅಂತ ಇದೆ ಅಲ್ವಾ? ಹಾಗಾಗಿ ಗುರು ಬಂತು, ಲಘು 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 ಲಘು. ನೋಡಿ, ಇಲ್ಲೆಲ್ಲ ಲಘುನೇ ಇದೆ. ಒತ್ತಕ್ಷರದ ಇಂದಿನ ಅಕ್ಷರ ಗುರುವಾಯಿತು ಅಲ್ವಾ? ಇಲ್ಲಿ ಲಘು ಆಗುತ್ತೆ. ಬಟ್ ಆದರೆ ಇಲ್ಲಿ ಗಮನಿಸ್ಕೋಬೇಕು, ಇದರ ಒತ್ತಕ್ಷರದ ಇಂದಿನ ಅಕ್ಷರ ಏನಿದೆ ನಮಗೆ ಗುರುವಾಗತ್ತೆ ಅಲ್ವಾ? ಹಾಗಾಗಿ ಇದು ಗುರುವಾಯಿತು. ಇದರ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, ಇದನ್ನು ಕೊಟ್ಬಿಡ್ವಿ ಇಲ್ಲಿಗೆ ಅಲ್ವಾ? ಇನ್ನು ಉಳ್ಕೊಂಡಿದ್ದೇನು, ಸಿ ಅಂತ ಇದೆ ಅಲ್ವಾ? ಹಾಗಾಗಿ ಇದೇನಾಗುತ್ತೆ, ಗುರುವಾಗತ್ತೆ. ಇದು ಸಂ ಅನುಸ್ವಾರ, ಹಾಗಾಗಿ ಅದು ಗುರುವಾಯಿತು. ಲಘು ಲಘು. ಇಲ್ಲಿ ಏನು ಬರಬೇಕು, ನಿಮಗೆ ಗುರು ಬರಬೇಕು, ಏಕೆಂದರೆ ಒತ್ತಕ್ಷರದ ಇಂದಿನ ಅಕ್ಷರ. ಈಗಾಗಲೇ ನಿಯಮದಲ್ಲಿ ತಿಳಿಸಿರುವಂತೆ ಇದು ಲಘು ಇರಲಿ ಗುರು ಇರಲಿ, ನಾವು ಇದನ್ನು ಏನಂತ ಹೇಳಬೇಕು, ಗುರು ಅಂತಲೇ ನಾವು ಅದನ್ನು ತಗೋಬೇಕಾಗತ್ತೆ. ಈಗ ನಾವು 4ಕ್ಕೆ ವಿಭಾಗ ಮಾಡೋಣ. ಇದೆ ಅಲ್ವಾ? ನೋಡಿ, ಈ ರೀತಿ 2 2 4 4 2 3 4, ಇಲ್ಲಿ 2 ಬಂತು. ಇದನ್ನು ನಾವು ಈ ರೀತಿ ಬರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ
ಬರ್ಕೋಬೇಕು. ಇಲ್ಲಿ 2 ಬರುತ್ತೆ. ಈಗ 26 ಬರುತ್ತೆ ಇದು. ಹಾಗೆಯೇ ಇದನ್ನು ಈಗ ಪ ರಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಯಿತು. ಲಘು 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 ಕಾಮ್ ಅಂತ ಇದೆ ಅಲ್ವಾ, ಹಾಗಾಗಿ ಇದೇನಾಗುತ್ತೆ ಗುರುವಾಗುತ್ತೆ. ಜೊತೆಗೆ ಇಲ್ಲಿ ನೀವು ಗಮನಿಸ್ಕೋಬೇಕು, ಒತ್ತಕ್ಷರದ ಹಿಂದಿನ ಅಕ್ಷರ ಕೂಡ ಗುರುವಾಗಿದೆ. ಹಾಗಾಗಿ ಇಲ್ಲಿ ಏನೂ ಇಲ್ಲ ನೋಡಿ, ಏನೂ ಇಲ್ಲ, ಕೆ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಇದು ಲಘು 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 2 3 4 4 2 3 4 4 ಎಷ್ಟು ಬರುತ್ತೆ? ಗುಡ್, 16 ಬರುತ್ತೆ. ಲಘು ಲಘು ಅನುಸ್ವಾರ ಇದೆ ನೋಡಿ, ಅರ್ಕಾವತ್ತು ಹಿಂದಿನ ಅಕ್ಷರ ಕೂಡ ಗುರುವಾಗುತ್ತೆ. ಲಘು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಕೊಟ್ಟ ತಕ್ಷಣ ಏನಾಯ್ತು, ಈಗ ಲಮ್ ಆಯಿತು. ಲಮ್ ಅಂದರೆ ಅನುಸ್ವಾರ. ಸೊನ್ನೆಯನ್ನು ಸೇರಿಸಿ ನಾವೇನು ಮಾಡಬೇಕು, ಅಲ್ಲಿ ಗುರು ಅಂತ ಬರಿಬೇಕಾಗತ್ತೆ. ಸಮ್ ನೋಡಿ, ಇಲ್ಲಿ ಸಮ್ ಅನ್ನೋದಕ್ಕೂ ಆಯಿತು, ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದಕ್ಕೂ ಕೂಡ ಇದೇನಾಗುತ್ತೆ ಗುರುವಾಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ಸಾ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಇದು ಲಘುವಾಯಿತು. ಇದು ಕೂಡ ಲಘು. 2 4 4 4 ಅಂತ ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಮೇಲೆ ನೀವೇನು ಮಾಡಬೇಕು, ಈ ರೀತಿ ಬರಿಬೇಕು ಸಂಖ್ಯೆಗಳಿಂದ. ಆಗ ಮಾತ್ರ ನಿಮಗೆ ಅಂಕಗಳು ಅಂದರೆ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಈ ರೀತಿ ಬರಿಬೇಕು. ನಂತರ ಇಲ್ಲಿ ಗಮನಿಸ್ಕೊಳ್ಳಿ, ಯು ರು ಒತ್ತಕ್ಷರದ ಹಿಂದಿನ ಅಕ್ಷರ ಇದೆ ಅಲ್ವಾ, ಶ ನೋಡಿಲಿ ಈ ರೀತಿ. ವಿ ಚಾ ಅಂತ ಇದೆ, ಗುರುವಾಯಿತು. ಲಘು ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಜ ನೋಡಿ, ಇಲ್ಲಿ ನೋ ಅಂತ ಇದೆ ಅಲ್ವಾ, ಮತ್ತು ಇಲ್ಲಿ ಒತ್ತಕ್ಷರ ಹಿಂದಿನ ಅಕ್ಷರ ಕೂಡ ಇದೆ ಆಯಿತು. ಸೊ ಅವಾಗ ಏನಾಯಿತು, ಇಲ್ಲಿ ತಮ್ ಅಂತ ಬಂತು. ಸೊ ಇದು ಗುರುವಾಗುತ್ತೆ. ಲಘು ಇರಲಿ ಗುರು ಇರಲಿ, ಗುರು ಅಂತಲೇ ನೀವು ಅದನ್ನು ತಗೊಳ್ತೀರಾ. ಇಲ್ಲೂ ಕೂಡ 4 4ಕ್ಕೆ ತಗೊಳ್ತೀರಾ. 2 4 4 2 3 4 2 3 4 4 ಸರಿ ಬಂದಿದೆ ಅಲ್ವಾ. ಈಗ ನಾವೇನು ಮಾಡಬೇಕು, ಇಲ್ಲಿ ನಂಬರ್ಸ್ಗಳನ್ನ ಈ ರೀತಿ ಮೇಲೆ ಹಾಕಬೇಕಾಗತ್ತೆ. ನೀವು ಪೆನ್ ಅಥವಾ ಪೆನ್ಸಿಲ್ನ ಯೂಸ್ ಮಾಡಿ ಬರೀರಿ ಆಯಿತಾ. ಸೊ ಟೋಟಲ್ ಬಂದು ನಮಗೆ 26 ಬಂತು. ಈ ರೀತಿ ನೀವೇನು ಮಾಡಬೇಕು, ಪರಿವರ್ತಿನಿ ಷಟ್ಪದಿಯನ್ನು ಹಾಕಬೇಕಾದ್ರೆ ಫಸ್ಟ್ ನಿಮಗೆ ಕೊಟ್ಟಿರುವಂಥ ಪ್ಯಾರಾಗ್ರಾಫ್ ಏನಿರುತ್ತೋ ಅದನ್ನು ಬರ್ಕೊಳ್ತೀರಾ. ಬರ್ಕೊಂಡು ಏನು ಮಾಡ್ತೀರಾ, ನೀವು ಅದನ್ನು ನೀಟಾಗಿ ನಾನು ಬರ್ದಿರುವಂಥದ್ದು ಸರಿ ಇದೆಯಾ ಅಂತ ನೀವೇನು ಮಾಡ್ತೀರಾ, ಅಲ್ಲಿ ಅದನ್ನು ಗಮನಿಸಿ ಕರೆಕ್ಟಾಗಿ ಅದನ್ನು ಚೆಕ್ ಮಾಡ್ತೀರಾ. ಅದಾದಮೇಲೆ ಲಘು ಗುರುನ ಹಾಕೊಳ್ತೀರಾ. ಪರಿವರ್ತಿನಿ ಷಟ್ಪದಿ ಅಂದ್ರೆ 4ಕ್ಕೆ ನಾವು ಗಣ ವಿಭಾಗ ಮಾಡಬೇಕು ಅನ್ನೋದನ್ನು ನೀವು ಮೈಂಡಲ್ಲಿ ತೊಗೊಂಡಿರಬೇಕು. ಅದಾದಮೇಲೆ 4 4ಕ್ಕೆ ಗಣ ವಿಭಾಗವನ್ನು ಮಾಡ್ತೀರಾ. ಕೊನೆಯಲ್ಲಿ ಅದರ ಟೋಟಲ್ ಮೊತ್ತವನ್ನು, ಒಟ್ಟು ಗಣಗಳ ಮೊತ್ತವನ್ನು ಬರೀತೀರಾ. ಅದಾದಮೇಲೆ ನಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಒಟ್ಟು ಎಷ್ಟು ಬರುತ್ತೆ, 116 ಬರುತ್ತೆ. ಅದನ್ನು ಬೇಕಾದರೆ ಬರಿಬೋದು, 116 ಅಂತ ನೀವು ಬರಿಬೋದು. ಇಲ್ಲಾಂದರೆ ಇದು ಪರಿವರ್ತಿನಿ ಷಟ್ಪದಿಗೆ ಸೇರಲ್ಪಟ್ಟಿದೆ ಅಥವಾ ಸೇರಿದೆ ಅಂತ ನೀವು ಅಲ್ಲಿ ಬರಿಬೇಕಾಗತ್ತೆ. ಇದಿಷ್ಟು ಪರಿವರ್ತಿನಿ ಷಟ್ಪದಿಗೆ ಸಂಬಂಧಪಟ್ಟದ್ದಾಗಿದ್ದು, ಷಟ್ಪದಿಯ ಇನ್ನೈದು ವಿಧಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದ್ದು, ಅದರಿಂದ ನೀವು ಸುಲಭವಾಗಿ ಷಟ್ಪದಿಯ ಬಗ್ಗೆ ಕಲಿಯಬಹುದಾಗಿದೆ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಒತ್ತೋದನ್ನ ಮರೆಯದಿರಿ. ಹಾಗೆಯೇ ಶೇರ್ ಮತ್ತು ಕಮೆಂಟ್ಸ್ ಮಾಡೋದನ್ನ ಕೂಡ ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಸಮಯವನ್ನ ನಮ್ಮ ಚಾನೆಲ್ಗೆ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.